ಮಾನ್ಯ ಸಭಾಪತಿಯವರೇ, 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 4,91,533 4,91,533 ಹುದ್ದೆಗಳು ಭರ್ತಿಯಾಗಿರ್ತವೆ. ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರ್ತಕ್ಕಂಥ ಹುದ್ದೆಗಳು ಸುಮಾರು 96,844 ಇವನ್ನ ಭರ್ತಿ ಮಾಡಿದ್ದೀವಿ. ಇವನ್ನ ಕಳೆದರೆ 1,88,037 ಹುದ್ದೆಗಳು ಖಾಲಿ ಇದ್ದಾವೆ. 1,88,037 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಗಳಲ್ಲಿ 1,01,420 ಹುದ್ದೆಗಳು ಖಾಲಿ ಇರ್ತಕ್ಕಂಥವು. ಆಮೇಲೆ ವಿಶ್ವವಿದ್ಯಾಲಯಗಳಲ್ಲಿ 14,677 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ 2,400 ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸು ಸಿಕ್ಕಿದೆ. 24,300 ಹುದ್ದೆಗಳಿಗೆ ಸಿಕ್ಕಿದೆ. ಆಮೇಲೆ ಹೈದರಾಬಾದ್ ಕರ್ನಾಟಕ, ನೀವು ಹೈದರಾಬಾದ್ ಕರ್ನಾಟಕ ಬರಲ್ಲ, ಬಾಗಲಕೋಟೆಯವರು ನೀವು. ಕೂತ್ಕೊಳ್ಳಿ ಬಾಗಲಕೋಟೆಯವರು ನೀವು. 371J ಅದರಲ್ಲಿ ಹುದ್ದೆಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು 32,132. ಎರಡೂ ಸೇರಿಸಿದ್ರೆ 56,432 ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ. 56,432 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಯಾಕೆ ವಿಳಂಬ ಆಯಿತು ಅಂತಂದರೆ, ಒಳ ಮೀಸಲಾತಿ ಇತ್ತಲ್ಲ, ಆ ಒಳ ಮೀಸಲಾತಿ ಇದ್ದದರಿಂದ ವಿಳಂಬ ಆಯಿತು. 1 ವರ್ಷದಿಂದ ವಿಳಂಬ ಆಯಿತು. ಸೊ ಹಾಗಾಗಿ ಈಗ ಒಳ ಮೀಸಲಾತಿ ತೀರ್ಮಾನ ಆಗಿದೆ. ಇನ್ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡಿಬಿಡೋಕ್ಕಾಗಲ್ಲ. 1,88,000 ಕೂಡ 37 ಅಲ್ಲೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಹಂತವಾಗಿ ಮಾಡಬೇಕಾಗ್ತದೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರು ಕ್ಲಿಯರೆನ್ಸ್ ಕೊಡದೇನೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸಂಬಳ ಕೊಡಬೇಕಲ್ಲ, ನಾಳೆ ಸಂಬಳ ಕೊಡಬೇಕಾದ ಕಾರಣದಿಂದ ಕೊಡಬೇಕಾಗುತ್ತೆ. ಇಲ್ಲದೆ ಸಂಬಳ ಕೊರತೆ ಆಗಿಬಿಡ್ತದೆ. ಬಜೆಟ್ನಲ್ಲಿ ನಾವು ಅಳವಡಿಸ್ಕೊಳ್ಳದೆ ಹೋದರೆ ಭಾಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಹಂತವಾಗಿ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಹೌದು, ನಾನೇ ಫೈನಾನ್ಸ್ ಮಿನಿಸ್ಟ್ರು. ಅವ್ರಿಗೆ ಕೇಳಿ ಈಗ ನೀವು ಹೇಳಿದ್ದೀರಲ್ಲ, ಹಂತವಾಗಿ ಮಾಡಲಿಕ್ಕೆ ಮಾಡ್ತೀವಿ. ಈಗ ಒಳ ಮೀಸಲಾತಿ ಇದು ಕ್ಲಿಯರ್ ಆಗಿದೆ. 6%, 5% ಅಂತ ABC ಅಂತ ಮಾಡಿದ್ದೀವಿ. ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ನು ಮುಂದೆ ಇಷ್ಟೊಂದು ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ. ಭರ್ತಿ ಮಾಡ್ತಲೇ ಇರ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ.